ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇಥಾ ಮೇ ಮಹಾಭಾಗೆ ಲೋಕಮಾತರ ನಮೋಸ್ತುತೆ. ರತತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನದಾಂಪತ್ಯಾದ್ ವಿಹೀಯತೆ. ಅಹೋ ದೇವರ್ಷಿರ್ಧನ್ಯೋಯಂ ಯಃ ಕೀರ್ತಿಂ ಶಾರ್ಂಗಧನ್ವನಃ ಗಾಯನ್ ಮಾಧ್ವ್ಯ ಗಿರಾತಂತ್ರ್ಯ ರಮಯತ್ಯಾತುರಂ ಜಗತ್. ಶ್ರೀ ಗುರುಭ್ಯೋ ನಮಃ. ಭಾಗವತದ ಮೊದಲ ಸ್ಕಂದದ 6ನೇ ಅಧ್ಯಾಯದ ಪ್ರಾರಂಭ ಇವತ್ತಾಗಬೇಕು. ನಾರದರು ವೇದವ್ಯಾಸರ ಬಳಿಗೆ ಬಂದು, ನೀವು ಭಾಗವತ ಗ್ರಂಥವನ್ನು ರಚನೆ ಮಾಡಿರಿ, ಮಹಾಭಾರತದಲ್ಲಿ ಭಗವಂತನ ಮಹಿಮೆಯನ್ನು ಬೇಕಾದಷ್ಟು ವರ್ಣಿಸಿಯೇ ಇದ್ದೀರಿ, ಆದರೂ ಕೂಡ ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ವರ್ಣನೆ ಮಾಡಿದಂತಾಗೋದಿಲ್ಲ. ಎಷ್ಟೇ ಮಹಾಭಾರತ ಗ್ರಂಥಗಳನ್ನು ರಚನೆ ಮಾಡಿದ್ರು, ಎಷ್ಟೇ ಭಾಗವತಗಳನ್ನು ರಚನೆ ಮಾಡಿದ್ರು, ಅನಂತವಾದ ಭಗವಂತನ ಮಹಿಮೆಯನ್ನು ಶಾಂತವಾದ ಶಬ್ದದಿಂದ ವರ್ಣನೆ ಮಾಡಲಿಕ್ಕೆ ಆಗುವುದೇ ಇಲ್ಲ. ಮಹಾಭಾರತವನ್ನು ರಚನೆ ಮಾಡಿದ ಮೇಲೆಯೂ ಕೂಡ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಿದಂತಾಗಲಿಲ್ಲ. ಹಾಗಾದರೆ ಭಾಗವತವನ್ನು ರಚನೆ ಮಾಡಿರಿ ಅಂದರೆ, ಭಾಗವತವನ್ನು ರಚನೆ ಮಾಡಿದ ಮೇಲೆ ಭಗವಂತನ ಮಹಿಮೆ ವರ್ಣನೆ ಮಾಡಿದ್ದು ಮುಗಿದು ಹೋಗ್ತದೇನೋ, ಸಾಕಾಗ್ತದೇನೋ ಅದು ಅಂತ ಒಂದು ಜಿಜ್ಞಾಸೆ ನಮಗೂ ಬರ್ಬೋದು. ಅದು ಮುಗಿತದೆ ಅಂತಲ್ಲ, ಈ ಭಾಗವತ ರಚನೆ ಮಾಡಿದ್ರು ಮತ್ತು ಇಂಥ ಅನೇಕ ಭಾಗವತಗಳನ್ನು ರಚನೆ ಮಾಡಿದ್ರು ಕೂಡ ಭಗವಂತನ ಮಹಿಮೆಯ ವರ್ಣನದ ಸಮಾಪ್ತಿ ಆಗುವುದೇ ಇಲ್ಲ. ಆದರೂ ಈಗ ಇರುವ ಕಾಲದಲ್ಲಿ ಏನು ಮಾಡಬೇಕು? ಮಹಾಭಾರತವನ್ನು ರಚನೆ ಮಾಡಿದ್ದೀರಿ, ಅದರಲ್ಲಿ ಭಗವಂತನ ಮಹಿಮೆಯನ್ನು ಇನ್ನಿಲ್ಲದಂತೆ ವರ್ಣನೆ ಮಾಡಿದ್ದೀರಿ. ವೈರಾಗ್ಯ ಮನುಷ್ಯನಿಗೆ ಬರಲಿಕ್ಕೆ ಮಹಾಭಾರತದಂಥ ದೊಡ್ಡ ಗ್ರಂಥ ಇನ್ನಿಲ್ಲ. ಮತ್ತು ಭಗವಂತನ ಮಹಿಮೆಯನ್ನು ಕೂಡ ಅಲ್ಲಿ ವರ್ಣನೆ ಮಾಡಿದಷ್ಟು ಇನ್ನೆಲ್ಲೂ ಮಾಡಿಲ್ಲ. ಆದರೂ ಕೂಡ ಭಾಗವತವನ್ನು ಮಾಡುವುದು ಯಾಕೆ ಅಂದರೆ, ಮಹಾಭಾರತವನ್ನು ಓದಿದಾಗ ಕೂಡ ಅನೇಕ ಜನರಿಗೆ ಅದೊಂದು ರಾಜರ ಕಥೆ ಅಂತ ಕಾಣಿಸಿಬಿಡ್ತು. ಮತ್ತು ಯಾವುದ್ಯಾವುದೋ ಅದ್ಭುತವಾದ ಹಾಸ್ಯ, ಶೃಂಗಾರ ರಸ, ವೀರರಸ ಇತ್ಯಾದಿಗಳ ವರ್ಣನೆ ಅಲ್ಲಿ ಕಾಣಿಸಿಬಿಡ್ತು. ಆದ್ದರಿಂದ ಅವರಿಗೆ ಏನು ಸಂದೇಶ ಮುಟ್ಟಬೇಕಾಗಿತ್ತೋ ಅದು ಮುಟ್ಟಲಿಲ್ಲ. ಅದಕ್ಕಾಗಿ ಭಾಗವತವನ್ನು ರಚನೆ ಮಾಡಿರಿ ಅಂತ ನಾರದರು ಹೇಳಿದರು. ಅದಾದ ಮೇಲಿನ ಅಧ್ಯಾಯ ಇದು. ನಾರದರ ಅವತಾರ, ಅವರು ಈ ಹಿಂದೆ ಏನು ಮಾಡಿದ್ರು ಅನ್ನೋದನ್ನೆಲ್ಲ ಅವರಿಂದಲೇ ಕೇಳಿದ್ರಲ್ಲ ವ್ಯಾಸರು, ಮತ್ತೆ ನಾರದರನ್ನೇ ಕೇಳಿದ್ರಂತೆ. ಏವಂ ನಿಶಮ್ಯ ಭಗವಾನ್ ದೇವರ್ಷೇರ್ ಜನ್ಮಕರ್ಮಚ ಭೂಯ ಪಪ್ರಚ್ಛತಂ ಬ್ರಹ್ಮನ್ ವ್ಯಾಸಃ ಸತ್ಯವತಿ ಸುತಃ. ಸರಿ, ಅಲ್ಲಿ ಚಾತುರ್ಮಾಸ್ಯ ವ್ರತ ನಡೆದಿತ್ತು ನೀವಿರುವ ಊರಿನಲ್ಲಿ. ಆ ಯತಿಗಳೆಲ್ಲ ಅದನ್ನು ಮುಗಿಸಿ ಅಲ್ಲಿಂದ ಹೊರಟು ಹೋದರು. ಸರಿ, ವರ್ತಮಾನೋ ವಯಸ್ಸಾದ್ಯೆ, ಆಗ ನೀವಿನ್ನು ಸಣ್ಣ ವಯಸ್ಸಿನಲ್ಲಿ ಇದ್ರಿ, ಮುಂದೇನು ಮಾಡಿದ್ರಿ ಅದನ್ನು ಹೇಳ್ರಿ. ಜೀವನ ಹೇಗೆ ನಡೆಸಿದ್ರಿ, ಮತ್ತೆ ನಿಮ್ಮ ಅಂತ್ಯ ಹೇಗಾಯ್ತು? ಆ ಜೀವನ ನಿಮ್ಮದು ಮುಗಿಬೇಕಾಗಿತ್ತು, ಅದು ಮುಗಿದ ಮೇಲೆ ಮತ್ತೆ ಯಾವ ಜನ್ಮ ಬಂತು, ಮತ್ತೆ ನಿಮ್ಮ ಸಾಧನೆಯನ್ನು ಹೇಗೆ ಮುಂದುವರಿಸಿದ್ರಿ ಅದನ್ನು ಸ್ವಲ್ಪ ಹೇಳ್ರಿ. ಇವೆಲ್ಲ ಬಹಳ ಅದ್ಭುತವಾದ ಸಂಗತಿಗಳು. ಪ್ರಾಕಲ್ಪ ವಿಷಯಾಮೇತಾಂ ಸ್ಮೃತಿಂತೆ ಸುರಸತ್ತಮ ನಹ್ಯೇವ ವ್ಯವಧಾತ್ ಕಾಲ ಏಷ ಸರ್ವ ನಿರಾಕೃತಿ. ನಮ್ಗೆ ಗೊತ್ತಿರುವಂತೆ ಒಬ್ಬ ಚತುರ್ಮುಖ ಬ್ರಹ್ಮ ಪರಮಾತ್ಮನ ನಾಭಿಕಮಲದಿಂದ ಹುಟ್ಟಿದ ಮೇಲೆ ಅವನಿಗೆ 31,104,000 ಕೋಟಿ ವರ್ಷದ ಆಯುಷ್ಯ ಇರ್ತದೆ. ನಮ್ಮಂತೆಯೇ ಅವನಿಗೂ 100 ವರ್ಷದ ಆಯುಷ್ಯವೇ. ಆದರೆ ನಮ್ಮ ದಿನಮಾನದಿಂದ ಅವನಿಗೆ 31,104, 31,104, ಇದ್ರ ಮುಂದೆ 10 ಸೊನ್ನೆ ಹಾಕಬೇಕು, ಅಷ್ಟು ಅವನ ಆಯುರ್ಮಾನ ಒಟ್ಟು. ಈ ಒಂದು ಸೃಷ್ಟಿ ಪ್ರಾರಂಭ ಕಂಡ ಮೇಲೆ ಆ ಸೃಷ್ಟಿಗೆ ಮಹಾಪ್ರಳಯ ಅಂತಾಗಲಿಕ್ಕೆ ಅಷ್ಟು ಹೊತ್ತು ಬೇಕಾಗ್ತದೆ. ನಡುವೆ ಸಣ್ಣ ಪುಟ್ಟ ಪ್ರಳಯಗಳು ಆಗ್ತಿರ್ಬೋದು, ಮನ್ವಂತರ ಪ್ರಳಯ, ದಿನಪ್ರಳಯ, ಎಲ್ಲೋ ಜಲಪ್ರಳಯ, ಭೂಕಂಪ ಇತ್ಯಾದಿಗಳೆಲ್ಲ ಆಗ್ತಿರ್ಬೋದು. ಇದೆಲ್ಲ ಏನು ದೊಡ್ಡ ವಿಚಾರಣೆ ಅಲ್ಲ. ಹುಟ್ಟಿದ್ದೆಲ್ಲವೂ ಬ್ರಹ್ಮಲೋಕದವರೆಗೆ ಪ್ರತಿಯೊಂದು ಕೂಡ ನಷ್ಟ ಆಗಬೇಕಾದ್ರೆ ಈ ಒಂದು ಅವಧಿ ಮುಗಿಬೇಕು. ಅದನ್ನೇ ಈ ಸೃಷ್ಟಿಯ ಅವಧಿ ಅಂತ ಕರೀತಾರೆ. ಆ ಚತುರ್ಮುಖ ಬ್ರಹ್ಮ ಹುಟ್ಟಿದ ಮೇಲೆ ಉಳಿದೆಲ್ಲ
ದೇವತೆಗಳು, ಮನುಷ್ಯರು, ಯಾರ್ಯಾರು ಗಂಧರ್ವರು, ಯಕ್ಷರು ಇಂಥವರೆಲ್ಲ ಹುಟ್ಟಿರ್ತಾರೆ. ಅದರಲ್ಲಿ ಆ ಅವಧಿಯಲ್ಲಿ ಆ ದೇವತೆಗಳು ಮೊದಲಾದವರು ಇರ್ತಾರಲ್ಲ, ಚತುರ್ಮುಖ ಬ್ರಹ್ಮ ಹುಟ್ಟಿದ ಮೇಲೆ ಹುಟ್ಟಿರುವ ದೇವತೆಗಳು ಮೊದಲಾದವರು, ಅವರು ಮತ್ತೆ ಮತ್ತೆ ಸಾಯೋದು ಹುಟ್ಟೋದು ಅಂತ ಇಲ್ಲ ಅವರಿಗೆ. ಆ 31,104,000 ಕೋಟಿ ವರ್ಷಗಳ ಆ ಕಲ್ಪ ಅಂತ ಕರೀತಾರೆ, ಮಹಾಕಲ್ಪ ಅಂತ. ಆ ಮಹಾಕಲ್ಪ ಮುಗಿದ ಮೇಲೆ ಅವರೆಲ್ಲ ಸಾಯ್ತಾರೆ, ತಮ್ಮ ಶರೀರವನ್ನು ಬಿಟ್ಟು ಹೋಗ್ತಾರೆ. ಇಂದ್ರಾದಿ ದೇವತೆಗಳು ಕೂಡ ಶರೀರವನ್ನು ಬಿಟ್ಟು ಹೋಗ್ಲೇಬೇಕು. ಅವ್ರದ್ದು ನಮ್ಮಂತೆ ಭೌತಿಕ ದೇಹವೇ, ರಕ್ತ ಮಾಂಸದಿಂದ ತುಂಬಿದ್ದಿರ್ಲಿಕ್ಕಿಲ್ಲ. ನಮ್ಮದು ಪೃಥ್ವಿ ಮಹಾಭೂತ ಹೆಚ್ಚು, ಅವರಲ್ಲಿ ತೇಜೋ ಮಹಾಭೂತ ಹೆಚ್ಚು, ಇಷ್ಟೇ. ಅಂತೂ ಅವ್ರದ್ದು ದೇಹಕ್ಕೆ ಮುಪ್ಪಿಲ್ಲ. ನಿಮ್ಮಂತೆ 70-80 ವರ್ಷಕ್ಕೆ, 100 ವರ್ಷಕ್ಕೆ, 1000 ವರ್ಷಕ್ಕೆ ಸಾವಿಲ್ಲ. ಆದರೆ ಆ ದೀರ್ಘಕಾಲ ಆದ್ಮೇಲೆ ಅವರು ಹೋಗ್ಬೇಕು. ಅವರು ಹೋಗಿ ಮತ್ತೆ ಪ್ರಳಯಕ್ಕೆ ಸೇರಬೇಕು, ಮತ್ತೆ ಮುಂದಿನ ಕಲ್ಪದಲ್ಲಿ ಅವ್ರು ಹುಟ್ಟಬೇಕು. ಒಬ್ಬೊಬ್ಬ ದೇವತೆ ಇಷ್ಟಿಷ್ಟು ಕಲ್ಪದಲ್ಲಿ ಹುಟ್ಟಬೇಕು, ಅಷ್ಟು ಕಲ್ಪ ಸಾಧನೆ ಮಾಡಬೇಕು ಅಂತ ಒಂದು ನಿಯಮ ಇದೆ. ಒಬ್ಬನಿಗೆ ಯಾರಿಗೂ 50 ಕಲ್ಪ, 31,104,000 ಕೋಟಿ ಇಂಟು 50 ಇಂಟು 20 ಕೆಲವರಿಗೆ, ಇಂಟು 10 ಕೆಲವರಿಗೆ, ಇಂಟು 5 ಕೆಲವರಿಗೆ, ಮನುಷ್ಯರಾದವರಿಗೆ ಇಂಟು 1 ಅಷ್ಟೆ. ಒಂದು ಕಲ್ಪದಲ್ಲಿ ಹುಟ್ಟಿ ಆ ಕಲ್ಪದಲ್ಲಿ ಮತ್ತೆ ತಂದೆ ತಾಯಿಯಿಂದ ಅನೇಕ ಬಾರಿ ಹುಟ್ಟಿ ಕೊನೆಗೆ ಸತ್ತು ಹೋಗ್ತೀವಿ. ಅಂತೂ ಚತುರ್ಮುಖ ಬ್ರಹ್ಮ ಒಂದು ಬಾರಿ ಈ ಸೃಷ್ಟಿ ಕಾರ್ಯವನ್ನು ತಾನು ಹುಟ್ಟಿ ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡಿ ಮುಂದೆ ಅವನು ಪ್ರಳಯಕ್ಕೆ ಹೋಗೋದ್ರೊಳಗೆ ನಮ್ದೆಲ್ಲ ಕಥಾ ಎಲ್ಲ ಮುಗಿದಿರ್ತದೆ. ನಾವು ಎಲ್ಲೆಲ್ಲಿ ಹೋಗ್ಬೇಕು ಸೇರ್ಬೇಕಾಗಿರ್ತದೋ ಅಲ್ಲೆಲ್ಲ ಹೋಗಿ ಸೇರ್ತೇವೆ. ಈ ನಾರದ ಮನುಷ್ಯ ಅಲ್ಲ, ಅದಕ್ಕಾಗಿ ಅವನು ಹಿಂದಿನ ಕಲ್ಪದಲ್ಲೂ ಇದ್ದ, ಈ ಕಲ್ಪದಲ್ಲೂ ಇದ್ದ. ಮನುಷ್ಯ ಆಗಿದ್ದು ಇದೇ ಕಲ್ಪದಲ್ಲಿ ಸೃಷ್ಟಿಗೆ ಬಂದು ಈ ಕಲ್ಪದಲ್ಲಿ ಚತುರ್ಮುಖ ಬ್ರಹ್ಮನ ಲಯ ಆಗೋ ಹೊತ್ತಿಗೆ ಅವನದು ಕಥೆ ಮುಗಿದು ಹೋಗಿರ್ತಿತ್ತು. ಅವನು ಮನುಷ್ಯ ಅಲ್ಲ, ಮನುಷ್ಯ ಅಲ್ಲ. ಅದರಿಂದ ಇನ್ನೊಂದು ಕಲ್ಪದಲ್ಲಿ ಅವನ ಸಾಧನೆ ಇದೆ. ಅವ್ನು ಎಷ್ಟು ಕಲ್ಪ, 2 ಕಲ್ಪವೋ 3 ಕಲ್ಪವೋ ಅದೆಲ್ಲ ನನಗೇನೀಗ ಸ್ಮರಣದಲ್ಲಿಲ್ಲ. ಅಂತೂ ಹೋದ ಕಲ್ಪದಲ್ಲಿ ಇದ್ದ, ಈ ಕಲ್ಪದಲ್ಲೂ ಇದ್ದಾನೆ ಅನ್ನೋದ್ರಿಂದ ಒಂದು 2-3 ಕಲ್ಪಗಳಲ್ಲಾದರೂ ಅವನು ಇದ್ದಾನೆ ಅಂತ ತಿಳ್ಕೊಳ್ಬಹುದು. ಈಗಿರುವ ಪ್ರಶ್ನೆ ಏನಂದ್ರೆ, ಇದು ಹಿಂದಿನ ಕಲ್ಪದಲ್ಲೇ ನಡೆದದ್ದು. ಈಗ ವೇದವ್ಯಾಸರು ಹೇಳ್ತಿದ್ದಾರೆ, ಈಗೊಬ್ಬ ಬ್ರಹ್ಮ ಇದ್ದಾನೆ, ಇವನಂತೂ ಹಿಂದೆ ಇನ್ನೂ ಒಬ್ಬ ಬ್ರಹ್ಮ ಇದ್ದ. ಆ ಬ್ರಹ್ಮನ ಕಾಲದಲ್ಲಿ ನೀವು ಗಂಧರ್ವರಾಗಿದ್ರಿ, ಅಲ್ಲೆಲ್ಲೋ ಅಪಚಾರ ಮಾಡಿದ್ರಿ, ಆವಾಗ ಶಾಪಕ್ಕೊಳಗಾಗಿ ದಾಸಿ ಮಗ ಆಗಿಬಿಟ್ಟಿದ್ರಿ. ಅದೆಲ್ಲ ಹಿಂದಿನ ಬ್ರಹ್ಮನ ಕಲ್ಪದಲ್ಲಿ ನಡೆದದ್ದು. ಈಗ ಮತ್ತೊಬ್ಬ ಬ್ರಹ್ಮನೇ ಇದ್ದಾನೆ. ನೀವು ಆ ಕಲ್ಪದಿಂದ ಈ ಕಲ್ಪದವರೆಗೆ ಈಗ ಸಾಗಿ ಬಂದಿದ್ದೀರಿ. ಕಾಲ ಸರ್ವ ನಿರಾಕೃತಿ ಅಂತ ಕರೀತಾರೆ ಕಾಲವನ್ನು. ಇದು ವಿಚಾರ ಮಾಡ್ಬೇಕು ನಮಗೆ. ನಾನು ಇದನ್ನ ಬಹಳ ಆಶ್ಚರ್ಯದಿಂದ ನಾನು ಒಬ್ಬನೇ ಕೂತ್ಕೊಂಡಾಗ ಆಲೋಚನೆ ಮಾಡಿದ್ದೆ. ಅದು ಈ ಹಿಂದೆನೂ ಒಂದ್ಸರಿ ಇಲ್ಲಿ ಹೇಳಿದ್ದೆ. ಯಾವ ಸ್ಥಳಗಳಿಗೆ ನಾವು ಮೇಲಿನ ಮೇಲೆ ಹೋಗ್ತಿರ್ತೀವಲ್ಲ, ಆ ಹೋದ ಸ್ಥಳಗಳದ್ದು ಅದು ದಾರಿ ಇತ್ಯಾದಿ ಪರಿಚಯ ಇರ್ತದೆ. ಆ ಊರಿಗೆ ಹೋಗಿದ್ದು, ಆ ಊರಿನಿಂದ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ನಿಂದ ಆ ದೇವಾಲಯಕ್ಕೆ ಹೋಗೋದು ಹೇಗೆ, ದೇವಾಲಯದ ಉದಾಹರಣೆ ತಗೊಂಡೆ. ಯಾವ ಕ್ಷೇತ್ರಕ್ಕೆ ಒಂದು 20-30 ವರ್ಷದಿಂದ ಹೋಗಿಲ್ವೋ ಅಲ್ಲಿ ಮತ್ತೆ ಇಲ್ಲಿಂದ ದೇವಾಲಯಕ್ಕೆ ಹೋಗ್ಬೇಕು ಹೇಗೆ ಅಂತ ಯಾರು ಕೇಳ್ಕೊಂಡೇ ಹೋಗ್ಬೇಕಾಗ್ತದೆ. ಈ ಉದಾಹರಣೆಗೆ ತಿರುಪತಿ, ಉಡುಪಿ ಇದೆಲ್ಲ ನನಗೆ ಸ್ಮರಣದಲ್ಲಿದೆ. ಪಂಢರಪುರದ ಸ್ಮರಣೆ ಇರಲಿಲ್ಲ. ಇದು ನಾನು ಉದಾಹರಣೆ ಹೇಳಿ ಹಿಂದೆ ಒಂದ್ಸರಿ ಹೇಳಿದ್ದೆ. ಹೋಗಿಲ್ಲ 20-30 ವರ್ಷದಿಂದ. ಆದ್ರಿಂದ ಅಲ್ಲಿ ಸ್ಟೇಷನ್ನಿಗೋ ಬಸ್ ಸ್ಟ್ಯಾಂಡಿಗೋ ಹೋಗಿ ಮುಂದೆ ಅಲ್ಲಿಂದ ದೇವಾಲಯಕ್ಕೆ ಹೇಗೆ ಹೋಗ್ಬೇಕು ಅಂತ ಯಾರು ಕೇಳಬೇಕು. ಅದ್ಯಾವುದೋ ಹೋದ ಜನ್ಮದಲ್ಲಿ ಪಂಢರಪುರಕ್ಕೆ ಹೋಗಿದ್ದಲ್ಲ, ಇದೇ ಜನ್ಮದಲ್ಲೇ ಹೋಗಿದ್ದೆ. ಆದ್ರೆ ಈಗ 20-30 ವರ್ಷದಲ್ಲಿ ಆ ದಾರಿಯೆಲ್ಲ ನನ್ನ ಮನಸ್ಸಿನಿಂದ ನೆನಪಿನಿಂದ ಮರೆಯಾಗಿಬಿಟ್ಟೆ. 20-30 ವರ್ಷದಲ್ಲೇ ಇಷ್ಟ ಆಗ್ತದೆ. ಅದಿರ್ಲಿ, ತಿಂದದ್ದು ನಿನ್ನೆ ಏನು ಬೆಳಿಗ್ಗೆ ತಿಂದೆವು ಆಹಾರ, ಯಾವ ತರಕಾರಿ, ಮೊನ್ನೆ ಏನು ತಿಂದೆವು, ಅದರಿಂದ ಹಿಂದಿನ ದಿವಸ ಏನು ತಿಂದೆವು ಅಂತ ಏನಾದ್ರು ಕೇಳಿದ್ರೆ ಡೈರಿ ಯಾರು ಬರೆದಿಟ್ಟಿದ್ರು ಉತ್ತರ ಹೇಳಿ ಯಾರೇ ಹೊರತು ಅದನ್ನೆಲ್ಲ ಯಾರು ನೆನ್ಪಿಟ್ಕೊಂಡಿರ್ತಾರೆ? ಯಾವುದೋ ಒಂದು ತರಕಾರಿ ಹಾಕ್ತೇವೆ ತಿಂತೇವೆ ಅಂತ ಮನುಷ್ಯ ಉತ್ತರ ಕೊಡ್ತಾನೆ. ಕಾಲ ಏನಿದೆ ಅದು ಒಳ್ಳೆಯದನ್ನು ಕೆಟ್ಟದನ್ನು ಎರಡನ್ನೂ ಸಮಾನವಾಗಿಯೇ ಲೆವೆಲ್ ಮಾಡಿಬಿಡ್ತದೆ, ಎಲ್ಲವನ್ನು ಮರೆ ಮಾಡಿಬಿಡ್ತದೆ. ಆದ್ರಿಂದೇ ನಾವು ಬದುಕಿದ್ದೇವೆ. ತಂದೆಯೋ ತಾಯಿಯೋ ಬಂಧುಗಳು ಯಾರೋ ತೀರ್ಕೊಂಡ್ರು, ಅದು ತೀರ್ಕೊಂಡ ದಿವಸ ಮೊದಲ ಕ್ಷಣದಲ್ಲಿ ಏನು ದುಃಖ ಇತ್ತು ಅದು 10ನೇ ದಿವಸಕ್ಕೆ ಇರೋದಿಲ್ಲ, ಅದು ಮುಂದಿನ ವರ್ಷಕ್ಕೆ ಮತ್ತಿರೋದಿಲ್ಲ, ಅದ್ರ ಮುಂದಿನ ವರ್ಷಕ್ಕೆ ಮತ್ತಿರೋದಿಲ್ಲ. ಒಂದ್ ವೇಳೆ ಅದು ಹಾಗೆ ಇದ್ದಿದ್ರೆ ನಮ್ ಗತಿ ಏನಾಗ್ತಿತ್ತು? ಆ ನೆನಪೆಲ್ಲ ಹಚ್ಚ ಹಸಿರಾಗಿ ಮೊದಲನೇ ದಿವಸದಂತೆ ಮೊದಲನೇ ಕ್ಷಣದಂತೆ ಅದು ಇದ್ದಿದ್ರೆ ಯಾವಾಗಲೂ ನಾವು ಸ್ವರಗಿ ಸತ್ತೇ ಹೋಗ್ತಿದ್ದೆವು. ಹಾಗಿಲ್ಲ, ಭಗವಂತ ನಮ್ಗೆ ಇನ್ನೂ ನೀವು ಮಾಡ್ಬೇಕಾದ್ರೆ ಬೇರೆ ಕೆಲಸ ಇದೆ ಮಾಡ್ರಿ ಅಂತ ನಮ್ಮನ್ನು ಬಿಟ್ಟಿದ್ದಾನೆ. ಕಾಲ ಈ ತರ ಒಳ್ಳೇದನ್ನು ಮಾಡ್ತದೆ, ಕೆಲವು ಸರಿ ಕೆಟ್ಟದನ್ನು ಮಾಡ್ತದೆ. ಏನೇನೋ ಒಳ್ಳೇದನ್ನು ಕಲ್ತಿರ್ತೀವೋ ಅದನ್ನು ಮರೆಸಿ ಬಿಡ್ತದೆ. ಸರ್ವ ನಿರಾಕೃತಿ ಅಂತ ಹೇಳೋದು ಕಾಲವನ್ನು. ಇದು ಕಾಲದ ಮಹಿಮಾ ಇದು ಇಂಥದ್ದು.
ಕಾಲ ಅಂದ್ರೆ ಕೇವಲ ಕಾಲ ಅಂತ ಅದು ಜಡ, ಕಾಲದೊಳಗೆ ಭಗವಂತ ಇಂಥವನೇ ಮಾಡ್ತಾನಷ್ಟೆ. ಕಾಲ ಸರ್ವ ನಿರಾಕೃತಿ. ಬರೀ 20-30 ವರ್ಷ ಅಲ್ಲ, 70-80 ವರ್ಷ ಅಲ್ಲ, ನೀನು ಹಿಂದಿನ ಕಲ್ಪದಿಂದ ಈ ಕಲ್ಪಕ್ಕೆ ಸಾಗಿ ಬಂದಿದ್ದಿ. ಅದರಿಂದ ನಿನಗೆ ಅದೆಲ್ಲ ನೆನಪಿತ್ತೆ ಇದೇ ಹೇಗೆ, ಅದನ್ನು ಹೇಳು ಅಂತ ವ್ಯಾಸರು ನಾರದರನ್ನು ಕೇಳ್ತಿದ್ದಾರೆ. ಈ ನಿಮ್ಮ ಸ್ಥಿತಿ ನೆನಪು ಮಾಡ್ಕೊಂಡ್ರೆ, ಈ ನಿನ್ನೆ ದಿವಸ ಉಟ್ಕೊಂಡು ಬಟ್ಟೆ, ತಿಂದ ತರಕಾರಿ ಅದು ಆ ಕಡೆ ಇರಲಿ, ಹೋದ ಊರು ಹೋದ ಕ್ಷೇತ್ರ ಅದು ಆ ಕಡೆ ಇರಲಿ, ಈ ನಾವು ಕೂಡ ಹಿಂದೆ ಭಗವದ್ಗೀತಾ ಇತ್ಯಾದಿಗಳು ಹೇಳುವಂತೆ ಹಿಂದೆ ಅನೇಕ ಜನ್ಮಗಳನ್ನು ತಳೆದಿದ್ದೆವು. ಪ್ರಾಣಿಯೋ ಪಕ್ಷಿಯೋ ಮನುಷ್ಯನೋ ಆಗಿ ಇವೆಲ್ಲ ಹುಟ್ಟಿದ್ದೆವು. ಆ ಯಾವ ತಂದೆ ತಾಯಿ ನೆನಪು ಈಗಿಲ್ಲ, ಯಾವ ಗಂಡ ಹೆಂಡದ ನೆನಪು ಈಗಿಲ್ಲ. ಮತ್ತು ಅವಾಗ ಏನಾಗಿದ್ವಿ, ಏನು ಸಾಧನೆ ಮಾಡಿದ್ವಿ, ಅವಾಗ ಗುರುಗಳು ಯಾರಿದ್ರು, ಅಥವಾ ಈ ಗುರುಗಳು ಇದ್ರೋ ಇಲ್ವೋ, ಏನೋ ಲೌಕಿಕದಲ್ಲೇ ಮುಳುಗಿಬಿಟ್ಟಿದ್ವ, ಏನೂ ನಮ್ಗೀಗ ನೆನಪಿಲ್ಲ. ಹೋದ ಕಲ್ಪದ್ದಲ್ಲ, ಇದೇ ಕೆಲವು ಜನ್ಮಗಳು. ಒಂದ್ಸರಿ ಸತ್ಯವು ಏನಾಗ್ತದೆ ಮನುಷ್ಯನಿಗೆ ಅನ್ನೋದನ್ನು ಹೇಳಿದೆ. ಒಂದ್ಸರಿ ಸತ್ತ ಮೇಲೆ ಅವನು ಅಲ್ಲಿಂದ ಮುಂದೆ ಸ್ವರ್ಗ ನರಕ ಇತ್ಯಾದಿಗಳಿಗೆ ಓಡಾಡ್ತಾನೆ. ಈ ದೇಹವನ್ನು ಬಿಡ್ತಾನೆ, ದೇಹವನ್ನು ಬಿಟ್ಟು ಸ್ವರ್ಗ ನರಕ ಇತ್ಯಾದಿಗಳಿಗೆ ಓಡಾಡ್ತಾನೆ. ಅಲ್ಲಿ ಕೆಲವು ವರ್ಷಗಳು, ಎಷ್ಟು ಪಾಪನೋ ಪುಣ್ಯ ಒಂದೇನಿರ್ತದೆ, 10 ವರ್ಷವೋ 20 ವರ್ಷವೋ, ಕೆಲವು ಪಾಪಗಳಿಗೆ 1000 ವರ್ಷ ಅಲ್ಲೇ ಅನುಭವಿಸ್ಬೇಕು ಅಂತೆಲ್ಲ ಇರ್ತದೆ. ಆ ಥರ ಅನುಭವಿಸಿ ಅಲ್ಲಿಂದ ಈ ಕಡೆ ಬರ್ತದೆ. ಅಷ್ಟೊತ್ತಿಗೆ ನೆನಪೆಲ್ಲ ಮಾಸಿ ಹೋಗಿರ್ತದೆ. ಹಿಂದಿನ ತಂದೆ ತಾಯಿ ಕಲಿತು ವಿದ್ಯೆ ಗಳಿಸಿದ ಸಂಪತ್ತು ಎಲ್ಲ ಹೋಗಿಬಿಟ್ಟಿರ್ತದೆ. ಅದರಿಂದ ಮತ್ತೆ ಹೊಸದಾಗಿ ಹುಟ್ಟುತ್ತಾನೆ. ಆದರೆ ಅದೃಷ್ಟವಶಾತ್ ಒಂದು ಸ್ವಲ್ಪ ಸಂಸ್ಕಾರ ಉಳಿದಿರ್ತದೆ. ಆ ಸಂಸ್ಕಾರದ ಬಲದಿಂದ ಇವತ್ತು ಯಾವ್ದಾದ್ರು ಕೆಲವು ಒಳ್ಳೆ ಕೆಲಸಗಳಾಗ್ತಿರ್ತವೆ. ಧರ್ಮದಲ್ಲಿ ಕಿಂಚಿತ್ ಆಸಕ್ತಿ ನಮಗೂ ನಿಮಗೂ ಇದೆ ಅಂತಂದ್ರೆ ಸಂಸ್ಕಾರದ ಬಲದಿಂದಲೇ. ಹಾಗೆ ಅಂತ ಹೇಳಿ ಕೆಲವರಿಗೆ ದುಷ್ಟ ಸಂಸ್ಕಾರಗಳು ಬರ್ತಿರ್ತವೆ, ಎರಡನ್ನೂ ಆಗ್ತಿರ್ತವೆ. ಇದು ಒಂದು ಭೌತಿಕ ದೇಹ. ಇವತ್ತು ತಿಂದರೆ, ಇವತ್ತು ಅಡಿಗೆ ಮಾಡಿದರೆ ಇನ್ನೊಂದು 4-6 ತಾಸು ಆದರೆ, ಅಥವಾ ನಾಳೆ ಬೆಳಿಗ್ಗೆ ಆದ್ರೆ ಕೊಳತು ನಾರುವಂಥ ಆಹಾರ ಅದನ್ನು ತಿಂದು ಬೆಳೆದ ದೇಹ ಇದು. ಈ ದೇಹದ ಶಕ್ತಿ ಎಷ್ಟು? ಈ ದೇಹದೊಳಗೆ ನಾವು ಇದ್ದಿದ್ದರಿಂದ, ಈ ದೇಹದೊಳಗೆ ನಮ್ಮ ತಲೆಯಲ್ಲಿ ಮೆದುಳು ಇರೋದ್ರಿಂದ ನಮಗೆ ಒಂದಿಷ್ಟು ನೆನಪುಗಳಿವೆ. ದೇಹವೂ ಹೋಯ್ತು, ಮೆದುಳು ಹೋಯ್ತು. ದೇಹ ಮತ್ತು ಮೆದುಳು ಹೋದರೆ ನಮ್ಮ ಮನಸ್ಸಿಗೆ ಆ ಎಲ್ಲ ಸ್ಮರಣೆಗಳನ್ನು ತನ್ನೊಳಗೆ ಇಟ್ಕೊಳ್ಳಿಕ್ಕೆ ಶಕ್ತಿ ಇರೋದಿಲ್ಲ. ಅದು ಸಮಸ್ಯೆ. ನಾವು ದೇಹದ ಮೇಲೆ ಅಷ್ಟು ಅವಲಂಬಿತರು. ದೇಹ ಇಲ್ಲಿ ಹೋದ್ರೆ ನಮ್ಮ ಆಟವೇ ನಡೆಯೋದಿಲ್ಲ. ಹೀಗೆ ನಮಗೇನೂ ಸ್ಮರಣೆ ಇರೋದಿಲ್ಲ. ಆದರೆ ಅಪರೂಪಕ್ಕೆ ಯಾರಿಗಾರು ಒಬ್ಬರಿಗೆ ನೀವು ಎಲ್ಲಾರು ಕೇಳಿರ್ಬೋದು, ವೃತ್ತಪತ್ರಿಕೆಗಳಲ್ಲಿ ಓದಿರೂ ಇರ್ಬೋದು, ನಾನೊಬ್ಬ ಹುಡುಗ ಹುಟ್ಟಿದ, ನಮ್ಮ ಊರಲ್ಲಿದೆ, ಅಲ್ಲಿ ನನ್ನ ತಂದೆ ತಾಯಿ ಇದ್ದಾರೆ, ನನ್ನ ಹೆಂಡತಿ ಇದ್ದಾಳೆ ಅಂತ ಅಲ್ಲಿ ಕರ್ಕೊಂಡು ಹೋದ ಅಂತೆಲ್ಲ ಓದಿರ್ತೀವಿ. ಯಾರೋ ಒಬ್ಬರಿಗೆ ಆ ಜಾತಿಯ ಹಿಂದಿನ ಜಾತಿ ಅಂದರೆ ಜನನ, ಅದರ ಸ್ಮರಣವನ್ನು ಭಗವಂತ ಕೆಲವು ಸರಿ ಕೊಡ್ತಾನೆ. ಎಲ್ಲರಿಗೂ ಕೊಡ್ತಾನಂತಿಲ್ಲ, ಕೆಲವರಿಗೆ ಕೊಡ್ತಾನೆ. ಕೆಲವರಿಗೆ ಜ್ಯೋತಿಷಿಗಳು ನೀವು ಹೀಗಾಗಿದ್ರಿ ಅಂತ ಏನೋ ಉದಾಹರಣೆ ಹೇಳ್ತಾರೆ. ಇದು ಇದೇ ಕಲ್ಪದಲ್ಲೇ ಯಾವುದೋ ಒಂದು ಸ್ವರ್ಗ ನರಕ ಕಲ್ಲಿಗೆ ಹೋಗಿ ಬಂದದ್ದು. ನಾರದ್ರದು ಇದು ಯಾಕೆ ಹೇಳಿದಂತೆ, ಹೋದ ಕಲ್ಪದಲ್ಲಿ ಅವ್ರು ಇದ್ದವರು. ಒಂದು ಕಲ್ಪ ಅಂದ್ರೆ 31,104 ಕೋಟಿ ವರ್ಷ. ಅದಾದ್ಮೇಲೆ ಪ್ರಳಯ ಆಗಬೇಕು. ಆ ಪ್ರಳಯದ ಅವಧಿಯು ಕೂಡ ಮತ್ತೆ 31,104 ಕೋಟಿ ವರ್ಷ. ಅದನ್ನೆಲ್ಲ ದಾಟಿ ಮತ್ತೆ ಈ ಸೃಷ್ಟಿಗೆ ಬಂದಿದ್ದಾರೆ ನಾರದರಿಗೆ. ಈಗ ಹಗಲು 12 ತಾಸು, ರಾತ್ರಿ 12 ತಾಸು ಹೇಗೋ ಹಾಗೆ ಹಗಲು ಅಂದ್ರೆ ಸೃಷ್ಟಿ, ಅದು 31,104 ಕೋಟಿ ವರ್ಷ. ಪ್ರಳಯ ಅಂದ್ರೆ ಅದು ರಾತ್ರಿ, ಅದು ಅಷ್ಟೇ ವರ್ಷ. ಅಷ್ಟೆಲ್ಲ ವರ್ಷಗಳು ದಾಟಿ ನಾರದರು ಇಲ್ಲಿಗೆ ಬಂದಿದ್ದಾರೆ. ಅದು ನಿಮ್ಗೆ ಹೋದ ಜನ್ಮದ ನೆನಪು ಹೇಗೆ ಬಂತದು ಅದನ್ನ ಸ್ವಲ್ಪ ಹೇಳ್ರಿ ಅಂತ ವ್ಯಾಸರು ನಾರದರನ್ನು ಕೇಳಿದರು. ಇದನ್ನೆಲ್ಲ ಯಾಕೆ ಅವ್ರ ಬಾಯಿಂದ ವ್ಯಾಸರು ಬರೆಸ್ತಿದ್ದಾರೆ ಅಂದ್ರೆ, ಇದನ್ನೆಲ್ಲ ಕೇಳಿ ಒಬ್ಬ ಭಗವದ್ಭಕ್ತ ಅವನು ಏನೇನು ಏಳು ಬೀಳುಗಳನ್ನು ತಮ್ಮ ಜೀವಮಾನದಲ್ಲಿ ಅನುಭವಿಸಿರ್ತಾನೆ. ಯಾರ ಜೀವನವೂ ನಾವು ಪುರಾಣಗಳಲ್ಲಿ ನೋಡ್ತೀವಿ. ಸ್ವಯಂ ಪಂಚಪಾಂಡವರ ಜೀವನವೂ ಕೂಡ ಏನು ಹೂವಿನ ಹಾಸಿಗೆ ಆಗಿರ್ಲಿಲ್ಲ. ನಮಗೆ ಕೇಳಿದಾಗ ಪಂಚಪಾಂಡವರು ಏನ್ರಿ ದೊಡ್ಡ ದೇವತೆಗಳು, ಅವ್ರಿಗೇನಾಗ್ತದೆ ಅಂತ ನಾವು ಅಂದ್ಕೊಂಡಿರ್ತೇವೆ. ಆದರೆ ಎಷ್ಟು ಥರದ ಸಂಕಟ ಅವಮಾನ ಎಲ್ಲ ಅವರು ಅನುಭವಿಸಿರ್ತಾರೆ. ನಾರದನಿಗೆ ಏನೇನಾಗಿತ್ತು ಅನ್ನೋದ್ರಲ್ಲಿ ಈ ಥರ ನೋಡಿದರೆ ಜೀವನದ ಬಗ್ಗೆ ನಾವು ತಾಳಬೇಕಾದ ದೃಷ್ಟಿಕೋನ ತೋರಿಸ್ತದೆ ಈ ಕಥೆ. ಅದಕ್ಕಾಗಿ ದೊಡ್ಡವ್ರ ಕಥೆ ಕೇಳಬೇಕು ಅಂತ ಅನ್ನೋದು. ಸರಿ, ನಾರದರು ಏನು ಹೇಳಿದರು, ನನಗೆ ಜ್ಞಾನೋಪದೇಶ ಕೊಟ್ಟರಲ್ಲ ಜ್ಞಾನಿಗಳು, ಅವರೆಲ್ಲೋ ಹೊರಟೋದ್ರು. ನಂದು ಎಳೆ ವಯಸ್ಸು, ನನ್ನ ತಾಯಿಗೆ ನಾನೊಬ್ಬನೇ ಮಗ, ಅವಳಿಗೂ ಬೇರೆ ದಿಕ್ಕು ಯಾರೂ ಇಲ್ಲ, ನನಗೂ ಬೇರೆ ದಿಕ್ಕು ಯಾರೂ ಇಲ್ಲ. ತಂದೆನೂ ಇದ್ದಿದ್ದಿಲ್ಲ, ತಂದೆ ಮೊದಲೇ ಬಿಟ್ಟು ಹೋಗಿದ್ದೇನೋ ಎಲ್ಲೋ ಇದ್ದ. ಆ ತಂದೆಯ ಬಗ್ಗೆ ಇಲ್ಲಿ ಉಲ್ಲೇಖವೇ ಬರೋದಿಲ್ಲ. ಮತ್ತು ಅವಳು ದಾಸಿ, ಯಾವುದೊಬ್ರು ಮನೆಯಲ್ಲಿ ಕೆಲಸ ಮಾಡುವಳು, ಮಾಲೀಕ ಹೇಗೆ ಹೇಳ್ತಾನೋ ಹಾಗೆ ಕೇಳಬೇಕು. ಅವಳು ಏನು ನನ್ನನ್ನು ನೋಡ್ಕೋತಿದ್ಲು, ಏನು ಊಟ ಮಾಡ್ತಿದ್ಲು ಅದನ್ನೇ ನಾನು ಮಾಡ್ಕೊಂಡು ಇರ್ತಿದ್ದೆ. ನನಗೆ
ದೇಶ ಕಾಲ ಏನೂ ಗೊತ್ತಿಲ್ಲ. ದಿಗ್ದೇಶ ಕಾಲ ವ್ಯುತ್ಪನ್ನ, ಎಲ್ಲಿಗೆ ಹೋಗ್ಬೇಕು ಎಲ್ಲಿ ಬರಬೇಕು ಏನೂ ಗೊತ್ತಿಲ್ಲದೆ ಇರುವಂಥ ಸಣ್ಣ ವಯಸ್ಸು. ಬಾಲಕ ಪಂಚಹಾಯನ, 5ನೇ ವರ್ಷಕ್ಕೆ ಅವನು ಆ ಮುನಿಗಳ ಸೇವಾ ಮಾಡಿದ್ದ. ಅಂತೂ ಹೀಗೆ ನಾನು ಬದುಕೊಂಡಿದ್ದೆ. ಒಂದು ರಾತ್ರಿ ನಮ್ಮ ತಾಯಿ ಮನೆಯಿಂದ ಹೊರಗೆ ಬಿದ್ಲು. ರಾತ್ರಿ ಹೊತ್ತು ಹಸುವಿನ ಹಾಲು ಕರಿಬೇಕಾಗಿತ್ತು. ಪೂರಾ ರಾತ್ರಿ 8-10 ಆಗಿರ್ಲಿಕ್ಕಿಲ್ಲ, 8-10 ಗಂಟೆ ಆಗಿರ್ಲಿಕ್ಕಿಲ್ಲ. 6-7 ಗಂಟೆ ಆದ್ರೂ ಕತ್ತಲಾಗಿದ್ದು ಸಮಯನೇ. ಯಾವ ಯಜಮಾನನ ಮನೆಯಲ್ಲಿದ್ದು ಆ ಮನೆ ಯಜಮಾನನ ಹಸುವಿನ ಹಾಲು ಕರಿಬೇಕು ಅಂತ ಅವಳು ಹೊರಗೆ ಬಂದ್ಲು. ಗೊತ್ತಾಗದೆ ಒಂದು ಹಾವು ತೊಳದ್ಲು. ಹಾವು ಕೆರಳಿ ಅವಳನ್ನು ಕಚ್ಚಿತು, ಸತ್ತೇ ಹೋದ್ಲು, ಮುಗಿದೋಯ್ತಲ್ಲಿ. ತದಹಮೇಶಸ್ಯ ಭಕ್ತಾನಾಂ ಸಮಭೀಪ್ಸಿತಂ ಅನುಗ್ರಹಂ ಮನ್ಯಮಾನ ಪ್ರಾತಿಷ್ಠಂ ದಿಶಮುತ್ತರ. ಇದನ್ನ ನಾವು ಕೇಳಬೇಕು. ಯಾಕೆಂದ್ರೆ ಅವ್ರು ಅನ್ಕೊಂಡ್ರು, ನಾರದ್ರು ನನ್ನ ಇಷ್ಟು ದಿವಸ ಕಟ್ಟಿಟ್ಟಿದ್ದು ಒಂದು ಬಂಧನ ಯಾವುದು, ತಾಯಿ ಬಂಧನ, ಈಗ ಅದು ಹೋಯ್ತದೆ. ಇದು ಭಗವಂತ ನನಗೆ ಅನುಗ್ರಹ ಮಾಡಿದ್ದು ಅಂತ ತಿಳ್ಕೋಬೇಕು. ಭಗವಂತ ಏನ್ ಮಾಡ್ತಾನೆ ಅದೆಲ್ಲವೂ ನಮ್ಮ ಒಳಿತಿಗಾಗೇ ಮಾಡಿರ್ತಾನೆ. ನಾವು ಅದರಿಂದ ಕಲ್ತ್ಕೊಳ್ಳಿಕ್ಕೆ ತಯಾರಿದ್ದೆ. ಭಗವಂತ ಹೀಗೆ ಯಾಕೆ ಮಾಡಿದ ಅಂತ ಯಾರು ಆ ಭಗವಂತನ ಮೇಲೆ ಸಿಟ್ಟು ಮಾಡಿಬಿಟ್ರೆ ಅದರಿಂದ ನಮ್ಗೇನು ಲಾಭ? ಪಾಠ ಕಲಿಸಿದ್ದು ಕೂಡ ಅದರಿಂದ ಲಾಭ ಇಲ್ಲ ಅಂತ ಆಗಿಬಿಡ್ತು. ನಿನಗೆ ಈ ಒಂದು ಬಂಧನ ಇತ್ತು, ಬಂಧನದ ಕಾರಣದಿಂದ ತಾಯಿ ನಿನಗೆ ಅಂಟ್ಕೊಂಡಿದ್ಲು, ನೀನು ಅವಳಿಗೆ ಅಂಟ್ಕೊಂಡಿದ್ದಿ. ಈಗ ಅವಳು ಸತ್ತಳು, ನಿನ್ನ ಜೀವನ ನಿರಾತಂಕ ಆಯಿತು, ಸಾಧನೆ ಮಾಡಿ ಹೋಗು. ಇದು ಭಕ್ತರಿಗೆ ಒಂದು ಅಪೇಕ್ಷೆ, ಯಾವುದೇ ಬಂಧನ ಇರಬಾರದು ಅಂತ. ನಾವು ಅಂತಿರ್ತೀವಿ, ಏನ್ ಮಾಡೋದ್ರಿ ಈ ಮೋಹ, ಹೆಂಡತಿ ಮಕ್ಕಳು ಮೋಹ ಬಿಡ್ಲಿಕ್ಕೆ ಆಗೋದಿಲ್ಲ. ಬಿಡಬೇಕು ಅಂತ ಒಳಗೆ ಅನ್ಕೋತಿರ್ತೀವಿ ಪ್ರವಚನ ಕೇಳಿದಾಗ ಹೇಳಿದಾಗ, ಆದ್ರೆ ಬಿಡ್ಲಿಕ್ಕೆ ಆಗ್ತಿರೋದಿಲ್ಲ. ಇದು ಬಿಡಬೇಕು ಅಂತ ಹಂಬಲ ಇರ್ತದೆ. ಆದ್ರೆ ತಕ್ಕ ವಾತಾವರಣ ನಿಮ್ಮ ಜೀವಮಾನದಲ್ಲಿ ಎಲ್ಲಾ ಸಂದರ್ಭದಲ್ಲೂ ಬರೋದಿಲ್ಲ. ಅಂತ ವಾತಾವರಣ ಏನಾದ್ರೂ ಬಂದ್ರೆ ಅದನ್ನು ಸಂತೋಷದಿಂದ ಭಗವಂತ ನಮ್ಮ ಅನುಗ್ರಹಕ್ಕಾಗಿ ಮಾಡಿದ್ದಾನೆ ತಿಳ್ಕೋಬೇಕು. ಅದು ಮಕ್ಕಳು ತಂದೆ ತಾಯಂದ್ರನ್ನ ಕಳ್ಕೊಂಡಾಗಲಿ, ತಂದೆ ತಾಯಂದ್ರು ಮಕ್ಕಳನ್ನ ಕಳ್ಕೊಂಡಾಗಲಿ, ಎಲ್ಲದಕ್ಕೂ ಇದು ಸೂತ್ರ ಇದು ಒಂದೇ. ಯಾಕೆಂದ್ರೆ ಮಹಾಭಾರತ ಹೇಳ್ತದೆ, ಮಾತಾಪಿತೃ ಸಹಸ್ರಾಣಿ ಪುತ್ರದಾರ ಶತಾನಿ ಚ ಸಂಸಾರೇಶು ಅನುಭೂತಾನಿ ಕಸ್ಯತೆ ಕಸ್ಯವಾವಯಂ ಅಂತ. ಈ ಹಿಂದೆ ಅನೇಕ ಜನ್ಮಗಳು ನನಗಾಗಿ ಹೋಗಿವೆ. ಸಾವಿರಾರು ತಂದೆ ತಾಯಂದ್ರನ್ನು ನೋಡಿದ್ದೇನೆ, ಸಾವಿರಾರು ಗಂಡ ಹೆಂಡತಿರು ನನಗಾಗಿ ಹೋಗಿದ್ದಾರೆ. ಈಗ ನನಗೆ ಯಾರು ತಂದೆ, ಯಾರು ತಾಯಿ? ಆವಾಗ ಅವ್ರ ಜೊತೆ ನಮ್ಗೇನು ಅನುಬಂಧ ಇತ್ತು, ಅದು ಈಗೇನಿದೆ? ಏನೂ ಇಲ್ಲ. ಈಗ ಕಸ್ಯತೆ ಕಸ್ಯವಾವಯಂ ಅಂತ ಮನುಷ್ಯ ಆಲೋಚನೆ ಹೀಗೆ ಮಾಡ್ಬೇಕಂತ ಭಾಗವತದಲ್ಲಿ ಅದು ಆ ಮಾತು, ಮಹಾಭಾರತದಲ್ಲಿ ಆ ಮಾತು ಬರ್ತದೆ. ಹಾಗೆ ಭಗವಂತ ನಮ್ಗೆ ಇಂಥದ್ದು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾನೆ ಅಂತ ತಿಳ್ಕೋಬೇಕು. ಸರಿ, ಒಂದು ಅನುಕೂಲಗಳು ಮಾಡಿಕೊಡೋದು ಅಂದ್ರೆ ಹಾಗಾದ್ರೆ ಅವ್ರ ಸತ್ರ ಮಾತ್ರ ಅನುಕೂಲನ? ಬದುಕಿದ್ರೆ ಅನುಕೂಲ ಅಲ್ಲೇನು? ಅದು ಬದುಕಿದ್ರೆ ಮತ್ತೆ ಅವ್ರ ಸೇವಾ ಮಾಡೋದು, ಅವ್ರ ಜೊತೆಗಿದ್ರೆ, ತಂದೆ ತಾಯಂದ್ರ ಜೊತೆಗಿದ್ರೆ, ಮಕ್ಕಳ ಜೊತೆಗಿದ್ರೆ ಅವರಲ್ಲಿ ಭಗವಂತನ ಕಾಣೋದು. ಅವರಲ್ಲಿ ಭಗವಂತನ ಕಾಣೋದು ಬಿಟ್ಟು ಅಲ್ಲಿ ಮೋಹ ಬೆಳೆಸ್ಕೊಂಡ್ರೆ ಅದು ಪತನಕ್ಕೆ ಕಾರಣ ಆಗ್ತದೆ. ಬದುಕಿದ್ರು ಜೊತೆಗಿದ್ರು ಭಗವಂತನನ್ನ ಒಂದು ಪ್ರತಿಮಾ ಇವರೆಲ್ಲ ಅಂತ ತಿಳ್ಕೊಂಡು ಬದುಕೋದು. ಒಂದ್ ವೇಳೆ ಸತ್ರ ಭಗವಂತನ ಇಚ್ಛೆಯಿಂದ ಕೈ ಬಿಟ್ರೆ ಆವಾಗ ಭಗವಂತನೇ ಇದನ್ನ ಮಾಡಿದ್ದಾನೆ ಅಂತ ತಿಳ್ಕೊಳ್ಳೋದು. ಎರಡೂ ಬದುಕಿಸಿ ಇರುವುದು ಭಗವಂತನೇ, ಸಾಯಿಸಿ ನಮ್ಮನ್ನ ಒಂದು ಮಾರ್ಗಕ್ಕೆ ಹಚ್ಚುವುದು ಭಗವಂತನೇ. ಆದ್ರಿಂದ ಇಲ್ಲಿ ನಾವೇನ್ ಮಾಡುವುದಿದೆ? ನಮ್ಮ ಜೀವಮಾನದಲ್ಲೂ ನಿಮ್ಮ ಜೀವಮಾನದಲ್ಲೂ ಕಳ್ಕೊಂಡಿದ್ದೀವಿ ಯಾರ್ಯಾರನ್ನ. ಅದರಿಂದ ತತ್ವಜ್ಞಾನ ಪಡ್ಕೊಂಡ್ರೆ ನಮಗೂ ನೀವು ಲಾಭ. ಇವನೇ ಅವ್ರಿ ದೇವ್ರು, ನಮಗೆ ಬೇಕಾದವನ್ನ ಕಸ್ಕೊಂಡ ಅವ್ನಿಗ್ಯಾರಿಗೆ ಕಸ್ಕೊಳ್ಳಿಕ್ಕೆ ಅಧಿಕಾರ ಕೊಟ್ಟವ್ರು ಅಂತ ನಾವು ಅವನನ್ನೇ ಬೈದ್ರೆ ನಮ್ಮ ಜೀವಮಾನದಲ್ಲಿ ನಾವೇನು ಪಾಠ ಕಲ್ತಿಲ್ಲ ಅಂತ ಅರ್ಥ. ಅಂತೂ ನಾರದರಿಗೆ ಭಗವಂತ ಒಂದು ಅನುಗ್ರಹ ಮಾಡಿದ. ತಾಯಿಯನ್ನು ಕಿತ್ಕೊಂಡ, ಇವನು ಹೊರಟ. ಇನ್ಯಾಕ ಮಾಲೀಕನ ಮನೆಯಲ್ಲಿ ಇರ್ತಾನೆ, ಉತ್ತರ ದಿಕ್ಕಿಗೆ ಹೊರಟು ಬಿಟ್ಟ. ಬೇಕಾದಷ್ಟು ಸಮೃದ್ಧವಾದ ಊರುಗಳು, ಪಟ್ಟಣಗಳು, ಅಲ್ಲೆಲ್ಲ ಕಡೆ ಸಂಚಾರ ಮಾಡಿದ. ಪುರಗ್ರಾಮ ವ್ರಜಾಕರಾನ್ ಖೇಟಾನ್ ಪಟ್ಟಣವಾಟೀಂಶ್ಚ ವನಾನ್ ಉಪವನಾನಿ ಚ. ಅಲ್ಲಿ ಖೇಟ ಅಂದ್ರೆ ಈ ಬೇಟೆಗಾರರು ವಾಸ ಮಾಡುವಂತಹ ಪರಿಸರಗಳು. ಮುಂದೆ ವಾಟಿ ಅಂದ್ರೆ, ಈಗ ನೋಡಿದ್ರೆ ವಾಡಿ ಅಂತೀವಿ ಈಗಿನ ಕಾಲದಲ್ಲಿ. ಅನೇಕ ವಾಡಿಗಳನ್ನ ಸುತ್ತಮುತ್ತಲು ನಾವು ನೋಡ್ತೇವೆ. ವಾಡಿ ಅಂತಂದ್ರೆ ಹೂ ಬೆಳೆದು ಹೂ ಮಾರಾಟ ಮಾಡುವಂಥವ್ರು ಇರುವಂತ ಹಳ್ಳಿಗಳು. ಬಹಳ ಜನ ವಾಸ ಮಾಡ್ಕೊಂಡಿದ್ದ ಗ್ರಾಮ, ಊರಾದ್ರೆ ಅದನ್ನ ಗ್ರಾಮ ಅನ್ಬೇಕು. ಬಹಳ ಜನ ಅಂದ್ರೆ ಈಗ ಹಿಂದಿನ ನಾವು ನೋಡಿದ್ವಲ್ಲ, ಬೇಟೆಗಾರರು ನಿರ್ದಿಷ್ಟವಾಗಿ ಬೇಟೆಗಾರರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ರೆ ಅದು ಖೇಟ. ಅದು ಇವತ್ತು ಖೇಡ ಆಗಿದೆ ಅನ್ನೋದನ್ನ ಗಮನಿಸ್ಬೇಕು. ಬೇರೆ ಸುತ್ತಮುತ್ತಲ ಖೇಡಗಳು ಇರ್ತಿರ್ತಾವೆ, ಧೂಳು ಖೇಡ, ಅಗರ್ ಖೇಡ, ಇಂಥವೆಲ್ಲ ವಾಡಿಗಳನ್ನು ನಾವು ನೋಡೇ ಇರ್ತೇವೆ. ಇದರಲ್ಲೆಲ್ಲ ಒಂದೊಂದೇ ಥರದ ಜನ ಇರ್ತಾರೆ. ಅನೇಕ ಥರದ ಜನ ಇದ್ರೆ ಅದು ಗ್ರಾಮ ಆಗ್ತದೆ. ಎಲ್ಲಾ ಥರದ ಜನರು ಅಲ್ಲಿ ಮಿಕ್ಸ್ಡ್ ಆಗಿದ್ರೆ ಅದು ಗ್ರಾಮ ಅಂತ ಕರೆಸ್ಕೊತದೆ.
ಸರಿ, ರಾಜರಾಜರು ಸಾಮಂತರಾಜರು ಇವರೆಲ್ಲ ಇರುವ ನಗರ ಆದ್ರೆ ಅದು ಪುರ ಅಂತ ಕರೆಸ್ಕೋತದೆ. ಮತ್ತೆ ಬೇಕಾದಷ್ಟು ನೆಲ, ನೀರಿನ ದೊಡ್ಡ ಜಾಗ, ನೀರಿನ ಅನುಕೂಲ ಇದೆಲ್ಲ ಇದ್ರೆ ಅದನ್ನ ಪಟ್ಟಣ ಅಂತ ಕರಿಬೇಕು. ಸಂಸ್ಕೃತದ ಕೆಲವು ಮಾತುಗಳಿವೆಲ್ಲ. ಸರಿ, ಅದನ್ನೆಲ್ಲ ದಾಟಿ ಎಲ್ಲೆಲ್ಲೋ ಹೋದೆ. ಬೇಕಾದಷ್ಟು ದಟ್ಟವಾದ ಕಾಡುಗಳು, ಅಲ್ಲಿ ದೊಡ್ಡ ದೊಡ್ಡ ವೃಕ್ಷಗಳು, ವೃಕ್ಷದ ರೆಂಬೆಗಳೆಲ್ಲ ಮುರಿದು ಹೋಗಿದ್ವು. ಹೇಗೆಂದ್ರೆ ಆನೆಗಳು ಕೆಲವು ಸರಿ ಮದದಿಂದ ಮೈ ಉಜ್ಜಿ ಆ ವೃಕ್ಷದ ಕೊಂಬೆಗಳೆಲ್ಲ ಮುರಿದು ಹಾಕಿರ್ತವೆ. ನಾನಾ ಥರದ ಸರೋವರಗಳು, ಅಲ್ಲಿ ಕಮಲದ ಹೂಗಳು, ನಾನಾ ಥರದ ಇಂಚರ ಉಳ್ಳಂತಹ ಹಕ್ಕಿಗಳು, ದುಂಬಿಗಳು. ಒಂದು ಕಡೆ ನಳ, ವೇಣು, ಶರಸ್ತಂಭ, ಕುಶ, ಕೀಚಕ, ಗಹ್ವರಂ. ಈ ಜಂಬು ಹುಲ್ಲು, ಜೊಂಡು ಹುಲ್ಲು ಇತ್ಯಾದಿಗಳು, ನಾನಾ ಥರದ ಹುಲ್ಲು. ನಳ ಅಂದ್ರೆ ಜೊಂಡು ಹುಲ್ಲು. ಅದನ್ನ ಹಿಂದೆ ವಿಸ್ತೃತವಾದ ಭಾಗವತ ಪ್ರವಚನದಲ್ಲಿ ಅದರದ್ದೆಲ್ಲ ವ್ಯತ್ಯಾಸ ಹೇಳಿದ್ದೆ. ವೇಣು ಮತ್ತು ಕೀಚಕ. ಕೀಚಕ ಅಂದ್ರೆ ಸ್ವಲ್ಪ ದಪ್ಪ ಬಿದಿರು, ಅದ್ರೊಳಗೆ ಗಾಳಿ ಓಡಾಡ್ಲಿಕ್ಕೆ ಅನುಕೂಲ ಇರ್ತದೆ. ವೇಣು ಅಂದ್ರೆ ಸ್ವಲ್ಪ ತೆಳ್ಳಗಿನ ಬಿದಿರು, ಅದ್ರಲ್ಲಿ ಹೆಚ್ಚು ಗಾಳಿ ಹೋಗೋದಿಲ್ಲ. ದಪ್ಪ ಬಿದಿರಿನಲ್ಲಿ ಒಳಗೆ ಸ್ಥಳಾವಕಾಶ ಹೆಚ್ಚಿದ್ದು ಗಾಳಿ ಹೋದ್ರೆ ಅದು ಕೊಳಲಿನ ತರ ನೈಸರ್ಗಿಕವಾದ ಧ್ವನಿ ಮಾಡ್ತಿರ್ತದೆ. ಅದು ವೇಣು ಮತ್ತು ಕೀಚಕ ವ್ಯತ್ಯಾಸ. ನಳ, ವೇಣು, ಶರಸ್ತಂಭ. ಶರ ಅಂತಂದ್ರೆ ಈ ಶರ ಮತ್ತು ದರ್ಭೆ. ಇನ್ನು ಮುಂದೆ ಈ ಕುಶ ಅಂತ ಶಬ್ದ ಇದೆ. ಕುಶ ಅಂದ್ರು ಶರ ಅಂದ್ರು ಎರಡೂ ದರ್ಭೆನೆ. ನಾವು ಏನು ಕಾರ್ಯಗಳಿಗೆ ಉಪಯೋಗ ಮಾಡ್ತೀವಲ್ಲ ದರ್ಭೆನೆ. ದರ್ಭದಲ್ಲಿ ಉದ್ದುದ್ದವಾಗಿರ್ತವೆ. ಅದರಲ್ಲಿ ಕುಶ, ಶರ ಅಂದ್ರೆ ಅದು ಸ್ವಲ್ಪ ಅದರ ಗೊಂಚಲುಗಳು ಜಾಸ್ತಿ ಇರ್ತವೆ. ಕಬ್ಬಿನ ಕೆಳಗೆ ಹೇಗೆ ಮರಿ ಹೊಡೆದಿರ್ತದಲ್ಲ ಹಾಗೆ ಒಂದು ಜಾತಿಯ ದರ್ಭೆಗೆ ಕೆಳಗೆ ಮರಿ ಹೊಡೆದದ್ದಾದ್ರೆ ಅದು ಶರ, ಇಲ್ಲದೆ ಹೋದ್ರೆ ಕುಶ. ಶ್ರಾದ್ದದಲ್ಲಿ ಶರಾಸ, ಕುಶರಾಸೋ, ದರ್ಭಾಸಹ ಅಂತ ಈಗ ಮಂತ್ರ ಹೇಳ್ತೇವಲ್ಲ, ಅದು ನನಗೆ ಶರ ಅಂದ್ರೆ ಏನು, ಕುಶ ಅಂದ್ರೆ ಏನು, ವ್ಯತ್ಯಾಸ ಏನು ಅಂತ ಗೊತ್ತಿರ್ಲಿಲ್ಲ. ಒಬ್ರು ಪುರೋಹಿತರನ್ನು ಕೇಳಿದಾಗ ಕೆಳಗೇನು ಮರಿ ಹೊಡೆಯದೆ ಉದ್ದವಾಗಿ ದೀರ್ಘವಾಗಿದ್ದಾದ್ರೆ ದರ್ಭ ಅಥವಾ ಅದೇ ಕುಶ. ಶರ ಅಂದ್ರೆ ಸ್ವಲ್ಪ ಗೊಂಚಲು ಬಿಟ್ಟು ಆ ಕಡೆ ಈ ಕಡೆ ಸುತ್ತಮುತ್ತಲು ಗೊಂಚಲುಗಳಿಂದ ಕೂಡಿದ್ದಾದ್ರೆ ಅದನ್ನ ಶರ ಅನ್ಬೇಕು ಅಂತ ಹೇಳಿದ್ರು. ಇಂಥವೆಲ್ಲ ಇದ್ದವು. ದೊಡ್ಡ ದೊಡ್ಡ ಗುಹೆಗಳು, ಬಹಳ ಭಯಂಕರ. ಇಲ್ಲೋ ಒಂದ್ ಕಡೆ ಈ ಸರ್ಪಗಳು ಓಡಾಡ್ತಾ ಇದ್ದವು, ಗೂಬೆಗಳು, ನರಿಗಳ ಊಳಿಡುವ ಶಬ್ದ. ಒಂದ್ ಕಡೆ ಬಹಳ ದಣಿವಾಗಿತ್ತು. ಸರೋವರದ ಕೆಳಗೆ ಕೂತ್ಕೊಂಡೆ. ಅಲ್ಲಿ ಒಂದು ನದಿಯ ಮಡು, ಅಲ್ಲಿ ಹೋಗಿ ಸ್ನಾನ ಮಾಡಿ, ಮೊದಲು ಕೈಕಾಲು ಇತ್ಯಾದಿ ತೊಳ್ಕೊಂಡು ಸ್ನಾನ ಮಾಡಿ ನಂದು ಆನ್ನಿಕ ಇತ್ಯಾದಿಗಳನ್ನು ಮಾಡಿ ನೀರು ಕುಡಿದೆ. ದಣಿವು ಆರಿತು. ತಸ್ಮಿನ್ ನಿರ್ಮರುಜೇರಣ್ಯೇ ಪಿಪ್ಪಲೋಪಸ್ಥ ಆಶ್ರಿತ ಆತ್ಮನಾತ್ಮಾನಂ ಆತ್ಮಸ್ಥಂ ಯಥಾಶ್ರುತಂ ಅಚಿಂತಯಂ. ಮುಂದೆ ಏನ್ ಮಾಡಿದೆ ಅಂದ್ರೆ ಅಲ್ಲೇ ಕುತ್ಕೊಂಡು ಭಗವಂತನ ಧ್ಯಾನ ಮಾಡಿದೆ. ಹೇಗೆ ನನಗೆ ಆ ಜ್ಞಾನಿಗಳು ಹೇಳಿಕೊಟ್ಟಿದ್ರಲ್ಲ ಅದೇ ಥರ ಭಗವಂತನ ಧ್ಯಾನ ಮಾಡಿ ತೊಡಗಿದೆ. ಇದು ನೋಡಿ, ಇಂಥ ಒಂದು ಸ್ಥಿತಿ ಬಂದಿದ್ರೆ ಈ ಜಗತ್ತಿನಲ್ಲಿ ನಮ್ಮ ತಂದೆ ಕಡೆಯೂ ಬೀಗರು ಯಾರು, ಸಂಬಂಧಿಗಳು ಯಾರಿಲ್ಲ, ತಾಯಿ ಕಡೆಯೂ ಸಂಬಂಧಿಕರು ಯಾರಿಲ್ಲ ಅಂತಾದಾಗ ನಮ್ಮ ಪರಿಸ್ಥಿತಿ ಹೇಗಾಗ್ತದೆ? ಎದೆ ಹೊಡ್ಕೊಂಡು ಮನುಷ್ಯ ನಮ್ಗೆ ಹೇಳೋರು ಕೇಳೋರು ಯಾರಿಲ್ಲ ಅಂತ ತುಂಬಾ ಸಂಕಟ ಪಟ್ಟು ಬಿಡ್ತಾನೆ. ನಾರದರು ಹಾಗಾಗ್ಲಿಲ್ಲ. ಜೀವನ ಹೇಗೆ ಎದುರಿಸಿದ್ರು ಅದಕ್ಕಾಗಿ ಇಷ್ಟೆಲ್ಲ ವಿವರಗಳನ್ನು ಕೇಳ್ತಾ ಇದ್ದೆ. ನಾನು ಧ್ಯಾನ ಮಾಡಲಿಕ್ಕೆ ತೊಡಗಿದೆ. ಸ್ವಪ್ನೋ ಮಾಯಾಗ್ರಹ ಶಯ್ಯ ಜಾಗೃತ ಆಭಾಸ ಆತ್ಮನಃ ನಾಮರೂಪ ಕ್ರಿಯಾವೃತ್ತಿ ಸಂವಿಚ್ಛಾಸ್ತ್ರಂ ಪರಂ ಪದಂ. ಇಲ್ಲಿಂದ ಆರಂಭಿಸಿ 17, 18, 19 ಈ 3 ಶ್ಲೋಕಗಳು ಎಲ್ಲ ಭಾಗವತದ ಪಾಠದಲ್ಲಿ ಕಾಣಿಸೋದಿಲ್ಲ. ಅದ್ವೈತ ಸಂಪ್ರದಾಯದ ಶ್ರೀಧರ ಸ್ವಾಮಿಗಳು, ವಿಶಿಷ್ಟಾದ್ವೈತ ಸಂಪ್ರದಾಯದ ವೀರರಾಘವರು ಅವ್ರು ಇದನ್ನ ಅವ್ರ ಪಾಠದಲ್ಲಿ ಕಾಣಿಸೋದು ಇಲ್ಲ, ಅವ್ರು ವ್ಯಾಖ್ಯಾನವೂ ಮಾಡಿಲ್ಲ. ವಿಜಯಧ್ವರ ಸ್ವಾಮಿಗಳು ಮತ್ತು ಯಾದವಾರರು ದ್ವೈತ ಸಂಪ್ರದಾಯದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅರ್ಥ ಏನಂತ ಹೇಳ್ತೇನೆ. ಈ ಕನಸು ಮತ್ತೆ ನಿದ್ರೆ ಆಮೇಲೆ ಎಚ್ಚರ ಇದೆಲ್ಲ ಯಾರಿಗೆ ಬರೋದು? ನಮಗೆ ಬರೋದು. ಭಗವಂತನಿಗೇನು ಬರೋದಿಲ್ಲ. ಇದು ಭಗವಂತ ನನಗೇನಿದೆ, ನನಗೇನು ಇತಿಮಿತಿಗಳಿವೆ ಅವು ಭಗವಂತನಿಗೆ ಇಲ್ಲ ಅಂತ ತಿಳ್ಕೊಳ್ಳೋದು. ಅದು ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಪ್ನ ಅಂದ್ರೆ ಏನು? ಈ ಸಂಸ್ಕಾರದಿಂದ ಏನೋನು ನೋಡಿರ್ತೀವಿ ಎಲ್ಲೋ ಅಂತ, ಅದು ಸಂಸ್ಕಾರ ರೂಪದಿಂದ ನಮ್ಮ ಕನಸಿನಲ್ಲಿ ಕಾಣಿಸ್ಕೋತದೆ. ಮುಂದೆ ಶಯ್ಯ ಅಂದ್ರೆ ನಿದ್ರೆ. ಅದೇನು? ಅಗ್ರಹ. ನಿದ್ರೆಯಲ್ಲಿ ನಾನು ಮತ್ತೆ ಕಾಲ ಇಷ್ಟದು ಬಿಟ್ರೆ, ನಾನು ನನ್ನದಾದ ಸುಖವಾಗಿ ಮಲಗಿದ್ದೆ ಅಂತೀವಿ. ನಾನು, ನನ್ನ ಸುಖ ಮತ್ತು ಕಾಲ ಇಷ್ಟು ಹೊತ್ತು ಮಲಗಿಬಿಟ್ನಲ್ಲ ಅಥವಾ ಬಿಕಾಸ್ ನಿದ್ರೆ ಆಗ್ಲಿಲ್ವಲ್ಲ ಅಂತ ಕಾಲದ ಒಂದು ಅರಿವು ಇರ್ತದೆ. ಅದು ಬಿಟ್ಟು
ಇನ್ನು ನನ್ನ ಇಂದ್ರಿಯ ದೇಹ ಇತ್ಯಾದಿ ಯಾವುದರಲ್ಲಿಗೂ ಇರೋದಿಲ್ಲ. ಆದ್ರಿಂದ ಈ ನಿದ್ರೆ ಅನ್ನೋದೇನಿದ್ರೆ ಅದನ್ನ ಜ್ಞಾನದ ಅಭಾವ ಅಂತಾರೆ. ಯಾಕೆಂದ್ರೆ ಹೊರಗಿನ ಯಾವ ವಸ್ತುಗಳ ಜ್ಞಾನವೂ ಅವಾಗಿರೋದಿಲ್ಲ. ಆದ್ರಿಂದ ಅದನ್ನು ಜ್ಞಾನದ ಅಭಾವ ಅಂತ ನಿದ್ರೆಗೆ ಹೇಳ್ತಾರೆ. ಮುಂದೆ ಈ ಜಾಗೃತ ಅವಸ್ಥೆ ಅಂದ್ರೆ ಏನು? ಅದು ಎಲ್ಲ ವಸ್ತುಗಳ ಜ್ಞಾನ. ನಾನು, ನನ್ನದು, ನನ್ನದಾದ ಚೇತನ ಅಚೇತನ ಎಲ್ಲದರದ್ದು ಜ್ಞಾನವೇ ಅದು. ಇದು ಜಾಗೃತ ಅವಸ್ಥೆ. ಅಲ್ಲಿ ಈ ನಮ್ಮ ಸುತ್ತಮುತ್ತ ಯಾವುದೋ ಒಂದು ವಸ್ತು, ಇದಕ್ಕೊಂದು ರೂಪ, ಇಂಥ ಬಣ್ಣ, ಇಂಥದೊಂದು ಆಕಾರ, ಅದಕ್ಕೊಂದು ಹೆಸರು. ಇದೇ ನಾವು ಸುತ್ತಮುತ್ತ ಏನು ನೋಡಿದ್ರು ಇದನ್ನೇ ನೋಡೋದಲ್ಲ. ಗಂಡು ಹೆಣ್ಣನ್ನು ನೋಡಿದ್ರು, ಹೆಣ್ಣು ಗಂಡನ್ನು ನೋಡಿದ್ರು, ಪ್ರಾಣಿಗಳನ್ನು ನೋಡಿದ್ರು, ಪಕ್ಷಿಗಳನ್ನು ನೋಡಿದ್ರು, ಜಡ ಚೇತನ ಏನು ನೋಡಿದ್ರು ಒಂದು ಆಕಾರ, ಅದಕ್ಕೊಂದು ನಾಮ. ಇದೇ ಜಗತ್ತು. ಇದನ್ನೇ ನಾವು ತಿಳ್ಕೊಳ್ಳೋದು. ಮತ್ತೆ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ಅವುಗಳ ಗುಣಗಳು. ಇದ್ರ ಜ್ಞಾನವೇ ಎಚ್ಚರಾವಸ್ಥೆ. ಇದೆಲ್ಲ ಇರೋದು ಯಾರಿಗೆ? ಜೀವನಿಗೆ. ಭಗವಂತನಿಗೆ ಇದಿಲ್ಲ. ಆ ಭಗವಂತ ಜ್ಞಾನ ಸ್ವರೂಪ, ನಮ್ಮೆಲ್ಲರನ್ನು ಆಳುವಂಥವನು, ನಿಯಂತ್ರಿಸುವಂಥವನು, ಮತ್ತೆ ಪರಂಪದಂ ಅತ್ಯಂತ ಶ್ರೇಷ್ಠ ಸ್ಥಾನದಲ್ಲಿದ್ದವನು. ಆ ಭಗವಂತನಿಗೆ ಎಚ್ಚರವೇ ಇಲ್ಲ. ಯಾರಿಗೆ ಎಚ್ಚರ ಆಗ್ತದೆ? ಮಲ್ಕೊಂಡಿದ್ದವ್ರಿಗೆ ಎಚ್ಚರ ಆಗ್ಬಾರ್ದು. ನಿದ್ರೆ ಯಾರಿಗೆ ಬರ್ತದಂದ್ರೆ ಎಚ್ಚರ ಇದ್ದಿದ್ದು ದಣಿದವ್ರಿಗೆ ನಿದ್ರೆ ಬರ್ತಿರ್ತದೆ. ಅವನಿಗೆ ಎಚ್ಚರವೂ ಇಲ್ಲ, ನಿದ್ರೆಯೂ ಇಲ್ಲ, ಮತ್ತು ಕನಸೂ ಇಲ್ಲ. ವಸ್ತುತಃ ಹೇಳ್ಬೇಕಂದ್ರೆ ನಮಗೂ ಕೂಡ ಈ ಆತ್ಮ ಏನಿದೆ ಇದಕ್ಕೂ ಕೂಡ ಎಚ್ಚರ, ಕನಸು, ನಿದ್ರೆ ಅಂತ ಅನ್ನೋದಿಲ್ಲ. ಶರೀರ ಇರೋದ್ರಿಂದ ಇದಕ್ಕೆ ನಿದ್ರೆ, ಕನಸು, ಎಚ್ಚರ ಇವೆಲ್ಲ ಬರ್ತಿವೆ. ಶರೀರದಿಂದ ಒಂದು ವೇಳೆ ಕಳ್ಕೊಂಡ್ಬಿಟ್ರೆ ಮುಂದೆ ಈ ಅವಸ್ಥೆ ಅದು ಕೂಡ ದಾಟ್ತದೆ. ಹೀಗೆ ಇಂದ್ರಿಯಾರ್ಥ ಅಂದ್ರೆ ಎಚ್ಚರ, ಸ್ವಪ್ನ ಅಂದ್ರೆ ಕನಸು, ಸುಪ್ತಿ ಅಂದ್ರೆ ಮತ್ತೆ ನಿದ್ರೆ, ಮನೋರಥ ಅಂದ್ರೆ ಅಪೇಕ್ಷೆಗಳು, ನಿರೋಧ ಅಂದ್ರೆ ಸಾವು. ಇದ್ಯಾವೂ ಕೂಡ ಆ ಭಗವಂತನಿಗಿಲ್ಲ. ಇದೆಲ್ಲವನ್ನು ಮೀರಿ ನಿಂತವನು. ನಮಗಿದನ್ನೆಲ್ಲ ಮಾಡ್ತಾನೆ ಹೊರತು ಅವನಿಗೆ ಏನೂ ಇಲ್ಲ. ಸಯೇಕೋ ಭಗವಾನಗ್ರೆ ಕ್ರೀಡಿಷ್ಯನ್ ನಿಧಮಾತ್ಮನಃ ಸೃಷ್ಟ್ವಾ ವಿಹೃತ್ಯ ತಜ್ಜಗ್ಧ್ವಾ ಉದಾಸ್ತೆ ಕೇವಲ ಪುನಃ. ಅವೊಬ್ಬನೇ ಭಗವಂತ. ಹಿಂದೆಯೂ ಇದ್ದ, ಈಗೂ ಇದ್ದಾನೆ, ಮುಂದೂ ಇರ್ತಾನೆ. ಅವನಿಗೆ ಸೃಷ್ಟಿ ಮಾಡುವುದು ಅಂದ್ರೆ ಒಂದು ಲೀಲೆ ಅದು. ಅವನೇನ್ ಮಾಡಿದ? ಜಗತ್ತನ್ನು ಸೃಷ್ಟಿಸಿದ, ಆಮೇಲೆ ಪಾಲಿಸಿದ. ಜಗ್ಧ್ವ ಅದೆಲ್ಲ ನುಂಗಿ ನೀರು ಕುಡಿದ್ಬಿಟ್ಟ ಪ್ರಳಯ ಕಾಲದಲ್ಲಿ. ಇಷ್ಟಾದ್ರೂ ಕೂಡ ಉದಾಸ್ತೆ. ಸೃಷ್ಟಿ ಮಾಡುವಾಗ ಇದನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಒಂದು ಒತ್ತಡ, ಅದರ ಸೃಷ್ಟಿ ಬಗ್ಗೆ ಒಂದು ಅಭಿಮಾನ ಅದೇನಾದ್ರೂ ಇತ್ತ? ನಾವು ಮಕ್ಕಳನ್ನು ಹುಟ್ಟಿಸುವಾಗ ಅಥವಾ ಏನನ್ನೋ ಒಂದು ವಸ್ತುವನ್ನು ನಾವು ತಯಾರು ಮಾಡುವಾಗ ನಮಗಿರುವ ಒಂದು ಅಂಟು ನಂಟು ಅವನಿಗಿಲ್ಲ. ಪ್ರಳಯ ಮಾಡುವಾಗಲೂ ಅಂಟು ನಂಟಿಲ್ಲ. ಎಲ್ಲವನ್ನೂ ಮೀರಿ ನಿಂತಿದ್ದಾನೆ. ಆದ್ರಿಂದ ಅವನು ಉದಾಸ್ತೆ. ಅವನಿಗೆ ಈ ಸೃಷ್ಟಿ ಮಾಡಿದ್ರಿಂದ ಏನೂ ಕೂಡ ಆಗ್ಬೇಕಾದ್ದಿಲ್ಲ. ಮುಂದೆ ಈ ತರ ಭಗವಂತನ ಗುಣಗಳನ್ನ, ಅವನ ವ್ಯಾಪಾರಗಳನ್ನೆಲ್ಲ ಆ ನಾರದ ಆಲೋಚನೆ ಮಾಡ್ತಾ ಹೋದ. ಹಾಗೆ ಆಲೋಚನೆ ಮಾಡ್ತಾ ಇದ್ದಂತೆ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯಿತು, ಎದೆಯಲ್ಲಿ ಆನಂದ ತುಂಬಿತು, ಅಲ್ಲೇ ಮಗ್ನನಾಗಿಬಿಟ್ಟಿದ್ದ. ಆವಾಗ ಭಗವಂತ ಅವನಿಗೆ ಪ್ರತ್ಯಕ್ಷನಾದ, ನಾರದನಿಗೆ. ಈ ಹಿಂದೆ ಪ್ರತ್ಯಕ್ಷನಾಗಿದ್ನೋ ಇಲ್ಲೋ ಅದ್ರ ಬಗ್ಗೆ ಎಲ್ಲಿಯೂ ನಮ್ಗೆ ಉಲ್ಲೇಖ ಕಾಣಿಸೋದಿಲ್ಲ. ಅಂತೂ ಈಗೊಮ್ಮೆ ಪ್ರತ್ಯಕ್ಷನಾದ. ಆವಾಗ ಆ ಭಗವಂತನನ್ನು ಕಂಡು ಕೂಡಲೇ ಮೈಯೆಲ್ಲ ಇವನಿಗೆ ರೋಮಾಂಚನ ಆಯ್ತು. ನಾರದನಿಗೆ ರೋಮಾಂಚನ ಆಯ್ತು, ಬಹಳ ಆನಂದವೂ ಆಯಿತು. ಆನಂದ ಸಾಗರದಲ್ಲಿ ಮುಳುಗೇ ಹೋದ. ಭಗವಂತನೊಬ್ಬನ ಬಿಟ್ಟು ಬೇರೆ ಏನು ಕಾಣಿಸದಂತಾಯ್ತು. ಏನೂ ಕಾಣಲೇ ಇಲ್ಲ, ಯಾಕಂದ್ರೆ ಮರೆತು ಬಿಟ್ಟಿದ್ದಾನೆ ಎಲ್ಲವನ್ನು. ಅದು ಭಗವಂತನ ಆ ರೂಪ ಏನಿದೆ ನಮ್ಮ ಮನಸ್ಸಿಗೆ ಬಹಳ ಸಂತೋಷ ಕೊಡುವಂಥದ್ದು, ಮತ್ತೆ ಸುಖಾವಹಂ, ಮನಸ್ಸಿಗೆ ಸುಂದರ ಅನಿಸುವಂಥದ್ದು, ಸುಖಾವಹಂ ಅಥವಾ ಶುಚಾವಹಂ, ದುಃಖ ಪರಿಹಾರ ಮಾಡುವಂಥದ್ದು. ಈ ನೋಡ್ತಾ ಇದಕ್ಕಿದ್ದಂತೆ ಅದು ಮರಣೂ ಆಗಿಬಿಡ್ತು, ಕಾಣಿಸಲೇ ಇಲ್ಲ ಮುಂದೆ. ಅವಾಗ ನನಗೆ ಬಹಳ ದುಃಖ ಆಯಿತು, ಬೇಸರ ಆಯಿತು. ಮತ್ತೆ ಅದನ್ನ ನೋಡಬೇಕು. ಅದು ನೋಡೋದಕ್ಕೆ ಏನು ಮಾರ್ಗ? ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಪ್ರಯತ್ನ ಪಟ್ಟರೆ ಅದು ಕಾಣಿಸ್ತದೆ ಅಷ್ಟೆ. ಹಾಗೆ ಬಹಳ ಪ್ರಯತ್ನ ಪಟ್ಟೆ. ಆದರೆ ವೀಕ್ಷಮಾಣೋಪಿ ನಾಪಶ್ಯಂ ಅವಿತೃಪ್ತ ಇವಾತುರಃ. ಈ ಭೋಗದಲ್ಲಿ ಆಸಕ್ತರಾದವ್ರು ಇರ್ತಾರಲ್ಲ, ಅವರಿಗೆ ಭಗವಂತ ಯಾವಾಗ ಕಾಣಿಸ್ಬೇಕು? ಹಾಗೆ ನನ್ನ ಪರಿಸ್ಥಿತಿಯೂ ಆಯ್ತು. ನಾನೇನು ಭೋಗದಲ್ಲಿ ಆಸಕ್ತನಾಗಿರ್ಲಿಲ್ಲ. ಆದರೆ ಭೋಗದಲ್ಲಿ ಆಸಕ್ತರಾದವರಿಗೆ ಅದೊಂದು ಏನಾದರೂ ಭೋಗ ಪದಾರ್ಥ ಕೈ ಕೊಟ್ಟು ಬಿಟ್ರೆ ಹೇಗೆ ದುಃಖ ಆಗಿ ಚಡಪಡಿಸ್ತಾರ, ಹಾಗೆ ನನ್ನದೂ ಸ್ಥಿತಿ ಆಯಿತು ಅಂತ ತಾತ್ಪರ್ಯ. ಏನ್ ಮಾಡಿದ್ರು ಭಗವಂತ ಕಾಣಲಿಲ್ಲ. ಭಗವಂತನ ಕಾಣಬೇಕು ಅನ್ನೋ ಹಂಬಲ ಇವನಿಗೆ ಹಿಂಗಲಿಲ್ಲ. ಏನ್ ಮಾಡ್ಬೇಕು? ಏವಂ ವ್ಯತಂತಂ ವಿಜನೇ ಮಾಮಾಹ ಅಗೋಚರೋ ಗಿರಾಮ್ ಗಂಭೀರಷ್ಟು ಲಕ್ಷಣಯಾವಾಚ. ಅವಾಗ ಭಗವಂತ ಅವನಿಗೆ ಪ್ರತ್ಯಕ್ಷನಾಗಲಿಲ್ಲ, ಆದ್ರೆ ಒಂದು ಮಾತು ಹೇಳಿದ. ಎಂಥ ಏನು ಮಾತು? ಹೇಗಿತ್ತು ಅವನ ಮಾತು?
ಗಂಭೀರ ಶ್ಲಕ್ಷಣಯ ವಾಚ ಶುಚಃ ಪ್ರಶಮಯನ್ನಿವ. ಭಗವಂತ ಯಾವ ಮಾತಿಗೂ ಯಾವ ಶಾಸ್ತ್ರಕ್ಕೂ ನಿಲುಕುವವನಲ್ಲ ಅಂತಹ ಭಗವಂತ. ಅವನ ಧ್ವನಿ ಬಹಳ ಗಂಭೀರವಾದದ್ದು. ಭಗವಂತನ ಧ್ವನಿ ಬಹಳ ಗಂಭೀರವಾದದ್ದು ಅಂದರೆ ಅದಕ್ಕೇನರ್ಥ? ಶ್ಲಕ್ಷಣ ಅಂದರೆ ಮೃದು ಅಂತ ಅರ್ಥ. ಅದೇನು ಹಾಗಂದ್ರೆ ಅರ್ಥ ಅಂದರೆ, ಈಗ ನಮ್ಮಲ್ಲಿ ಕೆಲವರು ಕೀರ್ಲು ಧ್ವನಿ ಇರ್ತದಲ್ಲ, ಕೀರ್ಲು ಧ್ವನಿ ಯಾಕೆ ಕೇಳಲಿಕ್ಕೆ ಅದು ಸಂತೋಷ ಕೊಡೋದಿಲ್ಲ. ಆದರೆ ಗಂಭೀರವಾದ ಧ್ವನಿ ಇದ್ದರೆ ಅದು ಗಂಭೀರ ಅಂದರೆ ಅದು ಬಹಳ ಒರಟು ಧ್ವನಿಯನ್ನೂ ಅಲ್ಲ, ಒರಟಾಗಿಬಿಟ್ಟು ಅದು ಮೃದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತೀರಾ ಮೃದುವಾಗಿ ಹೆಣ್ಣಿನಂತೆ ಧ್ವನಿಯೂ ಅಲ್ಲ. ವಸ್ತುತಃ ಭಗವಂತ ಹೆಣ್ಣು ಗಂಡು ಎರಡೂ ಹೌದು. ಅವನು ಹೆಣ್ಣಿನ ರೂಪದಲ್ಲಿದ್ದಾಗ ಹೆಣ್ಣಿನಂತೆ ಮಾತಾಡ್ತಾನೆ, ಗಂಡಿನ ರೂಪದಲ್ಲಿದ್ದಾಗ ಗಂಡಿನಂತೆ ಮಾತಾಡ್ತಾನೆ. ಅಂತೂ ಅವನ ಮಾತು ಗಂಭೀರವಾಗಿತ್ತು, ಆದರೆ ಒರಟಾಗಿರ್ಲಿಲ್ಲ, ಮೃದುವಾಗಿಯೂ ಇತ್ತು. ಇಂಥ ಒಂದು ಅದ್ಭುತವಾದ ಮಾತು. ಅದನ್ನ ಈ ಹಿಂದೆ ಹೇಳಿದ್ದೆ, ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತೆ ಒಂದು ಮದಿಸಿದ ಗೂಳಿ, ಸಾಮಾನ್ಯವಾದ ಎತ್ತುಗಳು ಇರ್ತಾವಲ್ಲ, ಭಾರ ಹೊತ್ತು ಸೊರಗಿ ಅದಕ್ಕೆ ಸರಿಯಾಗಿ ಗುಟುಲು ಹಾಕ್ಲಿಕ್ಕೆ ಬರ್ತಿರೋದಿಲ್ಲ ಈಗ ನಾವು ನೋಡಿದ ಎತ್ತುಗಳಿಗೆ. ಆದರೆ ಈ ಬೀಜದ ಹೋರಿಗಳು ಅಂತ ಇರ್ತಿರ್ತಾವಲ್ಲ, ಅವು ಗುಟುರು ಹಾಕುವುದು, ಅದರದೊಂದು ಆ ಧ್ವನಿ ಕೇಳುವುದು ಬಹಳ ಅದ್ಭುತವಾಗಿರ್ತದೆ. ಆ ಥರ ಭಗವಂತನ ಧ್ವನಿ ಆ ಥರ ಮೇಘದಂತೆ, ಮೋಗದ ಗುಡುಗಿನಂತೆ, ಅದು ಬಹಳ ಕಿವಿಗೆ ಅಪ್ಪಳಿಸುವಂತೆ ಮೋಡದ ಗುಡುಗಿದ್ರೆ ಅದು ಅಷ್ಟು ಹಿತಕರವಾಗಿರೋದಿಲ್ಲ. ಮಂದವಾದ ಗುಡುಗು ಆ ಥರ. ಹಾಗೆ ಎತ್ತಿನ ಧ್ವನಿಯಂತೆ, ಮದಿಸಿದ ಗೂಳಿಯ ಧ್ವನಿಯಂತೆ ಭಗವಂತನ ಧ್ವನಿ ಇರ್ತದೆ ಅಂತ ಉಪನಿಷತ್ತಿನಲ್ಲಿದೆ. ಹಾಗೆ ಗಂಭೀರ ಅಂದ್ರೆ ಭಗವಂತ ಏನು ಮಾತಾಡಿದ್ರು ಕೂಡ ಅದಕ್ಕೆ ಅನೇಕ ಅರ್ಥಗಳಿರ್ತವೆ, ಅದಕ್ಕೆ ಇನ್ನೊಂದು ಅರ್ಥ. ಅಂಥ ಒಂದು ಮಾತಿನಿಂದ ನನ್ನ ಮಾತುಗಳನ್ನು, ನನಗೆ ದುಃಖ ಎಲ್ಲ ಪರಿಹಾರ ಮಾಡುವುದಕ್ಕಾಗಿ ಆ ಭಗವಂತ ಮಾತನಾಡಿದ. ಅದಕ್ಕೆ 24 ಶ್ಲೋಕಗಳು ಮುಕ್ತಾಯ ಕಂಡಿವೆ. ಮುಂದೆ ಆ ಭಗವಂತ ಏನು ಹೇಳಿದ ಅಂತ ಅನ್ನೋದನ್ನ ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರೋ ಎನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.